ಇದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರು ಬಂದ್ರಲ್ಲ ಕಾಂಗ್ರೆಸ್ಗೆ ಅವರನ್ನ ಹಣಿಬೇಕು ಅನ್ನೋ ದೊಡ್ಡ ಮಟ್ಟದ ಪ್ರಯತ್ನಗಳಾಗ್ತಾ ಇದೆ. ಪ್ರಮುಖವಾಗಿ ಹುಬ್ಬಳ್ಳಿ ವಿಚಾರದಲ್ಲಿ ಶೆಟ್ಟರ್ ಅವರನ್ನ ಕಟ್ ಹಾಕಬೇಕು ಅನ್ನೋದು ಬಿಜೆಪಿಯವರ ಮಾಸ್ಟರ್ ಪ್ಲಾನ್. ಹಾಗಾಗಿ ಶೆಟ್ಟರ್ ಅವರ ಜೈತ್ರ ಯಾತ್ರೆಗೆ ಬ್ರೇಕ್ ಹಾಕತ್ತಾ ಹಾಗಾದ್ರೆ ನಡ್ಡಾ ಅವರ ಭೇಟಿ ಅನ್ನೋದೊಂದು ಪ್ರಶ್ನೆ ಇದೆ. ಕಾಂಗ್ರೆಸ್ನ ರಣೋತ್ಸಾಹವನ್ನ ಕಂಡು ಒಂದ್ ಕಡೆ ಕಮಲ ಪಡೆ ವಿಲವಿಲ ಅಂತ ಹೇಳಿ ಅದ್ರು ಹೋಗ್ತಾ ಇದೆ. BL ಸಂತೋಷ್ ಅವರ ವಿರುದ್ಧ ಹೇಳಿಕೆಯಿಂದ ಬಿಜೆಪಿಗೆ ಒಂದು ರೀತಿ ಮುಜುಗರ ಉಂಟಾಗಿದೆ. ಶೆಟ್ಟರ್ ಅವರು ಕೊಟ್ಟಂತಹ ಹೇಳಿಕೆ ಮತ್ತಷ್ಟು ಡ್ಯಾಮೇಜ್ ಮಾಡುವಂತಹ ಭೀತಿ ಕಮಲಪಾಳ್ಯದಲ್ಲಿದೆ. ಶೆಟ್ಟರ್ ಅವರ ಆಪ್ತರನ್ನ ಪಕ್ಷದಲ್ಲಿಯೇ ಉಳಿಸ್ಕೊಳ್ಬೇಕು ಅಂತ ಹೇಳಿ ಇನ್ನಿಲ್ಲದ ಪ್ರಯತ್ನಗಳಾಗ್ತಾ ಇದೆ. ಸೊ ಸಾಕಷ್ಟು ರೀತಿಯಾದಂತಹ ನಡುಕ ಈಗಾಗಲೇ ಶುರುವಾಗಿದೆ. ಸೊ ಮೇಲ್ನೋಟಕ್ಕೆ ನಮಗೇನೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಸೊ ಯಾರು ಪಕ್ಷ ಬಿಟ್ಟು ಹೋದ್ರು ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಸಾಕಷ್ಟು ರೀತಿಯಾದಂತಹ ಆತಂಕ ಶುರುವಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಿಂದ ಇಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಹಣಿಲಿಕ್ಕೆ ನಡ್ಡಾ ಅವರ ಎಂಟ್ರಿ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಸೊ ಯಾವ ರೀತಿಯಾಗಿ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ ಬಿಜೆಪಿ ಪಾಳಿಯ? ಶ್ರುತಿ, ಒಂದೇನಂದ್ರೆ ಏನು ಸತತ 6 ಬಾರಿ ಗೆದ್ದಂತಹ ಶೆಟ್ಟರ್ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಈಗಾಗಲೇ ಆರಂಭಿಸಿದ್ದಾರೆ. ಅದರಲ್ಲೂ ಸಹ ಸ್ವತಃ JP ನಡ್ಡಾ ಅವರೇ ಫೀಲ್ಡ್ ಇಳಿದಿದ್ದಾರೆ. ಏನು ಮೊನ್ನೆ ಭೇಟಿ ಕೊಟ್ಟಿದ್ರು ಮತ್ತು ಮೊನ್ನೆ ಮತ್ತು ನಿನ್ನೆ 2 ದಿನಗಳ ಕಾಲ ಏನಂದ್ರೆ ಗುಪ್ತ ಸಭೆಗಳನ್ನ ಮಾಡಿ ಶೆಟ್ಟರ್ ವಿರುದ್ಧ ಯಾವ ರೀತಿ ಗೆಲ್ಲಬೇಕು ಮತ್ತು ಶೆಟ್ಟರ್ ಜೈತ್ರ ಯಾತ್ರೆಗೆ ಯಾವ ರೀತಿ ಬ್ರೇಕ್ ಆಗ್ಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ದಾರೆ. ಏನು ಬೆಲ್ಲದವರ ಮನೆಯಲ್ಲಿ ಉಪಹಾರ ಕೂಟ ಇರಬಹುದು ಮತ್ತು ಕಾರ್ಪೊರೇಟರ್ಗಳ ಸಮ್ಮುಖದಲ್ಲಿ ನಡೆದಂತಹ ಗುಪ್ತ ಸಭೆ, ಇವೆಲ್ಲವೂ ಸಹ ಏನಂದ್ರೆ ಶೆಟ್ಟರ್ ಹಣಿಲಿಕ್ಕೆ ಎಲ್ಲ ರೀತಿಯ ಒಂದು ರಣತಂತ್ರ ರೂಪಿಸಲಾಗ್ತಾ ಇದೆ. ಯಾಕಂದ್ರೆ ಸತತ 6 ಬಾರಿ ಗೆದ್ದಂತಹ ಶೆಟ್ಟರ್ ಖಂಡಿತವಾಗಿಯೂ ಈ ಬಾರಿ ಸಹ ಗೆಲುವಿಗಾಗಿ ಸಾಕಷ್ಟು ರಣತಂತ್ರಗಳು ರೂಪಿಸಿರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿ ಕಾರ್ಪೊರೇಟರ್ ಅಂದ್ರೆ ಸೆಂಟ್ರಲ್ ಕ್ಷೇತ್ರದಲ್ಲಿ 16 ಕಾರ್ಪೊರೇಟರ್ಗಳಿದ್ದಾರೆ. ಅವ್ರು ಯಾರನ್ನು ಸಹ ಬಿಟ್ಕೊಡ್ಬಾರ್ದು ಮತ್ತು ಅವ್ರನ್ನ ನಮ್ಮ ಜೊತೆಗೆ ಇಟ್ಕೋಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಜೊತೆಗೆ ಪದಾಧಿಕಾರಿಗಳು ಇಟ್ಕೊಂಡು ಒಟ್ಟಾರೆ ಏನಂದ್ರೆ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು ಮತ್ತೇನು ಪಕ್ಷ ಬಿಟ್ಟು ಹೋದಂತಹ ಶೆಟ್ಟರ್ಗೆ ಪಾಠ ಕಲಿಸಬೇಕು ಅನ್ನೋ ಒಂದು ತಂತ್ರನೇ ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಮೇಲ್ನೋಟಕ್ಕೆ ಶೆಟ್ಟರ್ ಅವರು ಹೋಗಿರೋದ್ರಿಂದ ನಮ್ಗೇನ್ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿಕೆನ ಮೇಲ್ನೋಟಕ್ಕೆ ಕೊಡಬಹುದು. ಬಟ್ ಸುಮಾರು ದಶಕಗಳಿಂದ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಲ್ಲಿ ಜಗದೀಶ್ ಶೆಟ್ಟರ್ ಅವರ ಪಾತ್ರ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಆ ಒಂದು ಆತಂಕ ಎಲ್ಲಿ ಮತಗಳು ಕೈ ತಪ್ಪತ್ತೋ, ಎಲ್ಲಿ ಎಫೆಕ್ಟ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರವೇ ನಡ್ಡಾ ಅವರು ಎಂಟ್ರಿ ಕೊಡ್ತಾ ಇದ್ದಾರಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ. ಖಂಡಿತ ಶ್ರುತಿ, ಯಾಕಂದ್ರೆ ಏನು ಬಿಜೆಪಿ ಏನು ಭದ್ರಕೋಟೆ ಅಂತ ಅನಿಸ್ಕೊಂಡ್ರು ಸಹ ಸತತ 6 ಬಾರಿ ಬೆದ್ದಂತ ಏನು 6 ಬಾರಿ ಗೆದ್ದಂತಹ ಕೀರ್ತಿ ಶೆಟ್ಟರ್ಗೆ ಸಲ್ತದೆ. ಅಂದ್ರೆ ಇದುವರೆಗೂ ಸಹ ಒಂದು ಸೋಲನ್ನು ಕಂಡಿಲ್ಲ. ಹಾಗಾಗಿ ಅವರ ವೋಟ್ ಬ್ಯಾಂಕ್ ಸಹ ಪ್ರತ್ಯೇಕವಾಗಿ ಇದ್ದೇ ಇರುತ್ತೆ ಅನ್ನೋ ಒಂದು ಭೀತಿ ಬಿಜೆಪಿಗಿದೆ. ಒಂದ್ ವೇಳೆ ಏನಾದ್ರೂ ನಾವು ಲೂಸ್ ಬಿಟ್ಕೊಟ್ರೆ ಖಂಡಿತ ಶೆಟ್ಟರ್ ಗೆದ್ದೇ ಗೆಲ್ತಾರೆ. ಮತ್ತು ನಾವೇನಂದ್ರೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತ ಏನು ಸಂದೇಶ ಕೊಟ್ಕೊಂಡು ಹೋಗಿದ್ದೀವಿ, ಆ ಒಂದು ಸಂದೇಶಕ್ಕೆ ಧಕ್ಕೆ ಬರುತ್ತೆ. ಜೊತೆಗೆ ಏನಂದ್ರೆ ಈ ರೀತಿ ಪಕ್ಷಾಂತರ ಮಾಡ್ಕೊಂಡು ಹೋದ ಇದೇ ಶೆಟ್ಟರ್ ಹಾದಿ ಹಿಡಿದ್ರೆ ಖಂಡಿತ ಬಿಜೆಪಿಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಆಗಿದೆ. ಹಾಗಾಗಿ JP ನಡ್ಡಾ ನೇತೃತ್ವದಲ್ಲಿನೇ ಒಂದು ಶೆಟ್ಟರ್ನ ಕಟ್ಟಿ ಹಾಕ್ಲಿಕ್ಕೆ ಒಂದು ರಣತಂತ್ರ ರೂಪಿಸಲಾಗ್ತಾ ಇದೆ. ಓಕೆ ಶಿವರಾಮ್, ಥ್ಯಾಂಕ್ ಯು. ತಮ್ಮೆಲ್ಲ ಕಂಪ್ಲೀಟ್